ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಷಾ ಗಿರೀಶ ಕನ್ನಡ ಲಾಗ್ಸ್. ನಾನಿವತ್ತು ಭಾನುವಾರ ಬೆಳಗ್ಗೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ನಮ್ಮಮ್ಮ ಮನೆಗೆ ಬಂದಿದ್ದೀನಿ, ಅಂದರೆ ನನ್ನ ತವ್ರ ಮನೆಗೆ. ಅಂದರೆ ನಮ್ಮವ್ವ ಊರಲ್ಲಿ ಪಕ್ಷ ಮಾಡ್ತಾರೆ ಇವತ್ತು ಅವ್ರ ಮನೇಲಿ. ಯಾವ ರೀತಿ ಪಕ್ಷ ಮಾಡ್ತಾರೆ ಅನ್ನೋದನ್ನ ನಾನು ತೋರಿಸ್ತೀನಿ ಇವತ್ತಿನ ಲಾಗಲ್ಲಿ. ಬೆಳಗ್ಗೆ ಎಲ್ಲ ಎದ್ದು ಕಸ ಹೊಡೆದು ಮನೆ ಒರೆಸೆಲ್ಲ ರೆಡಿ ಮಾಡಿ, ಮತ್ತು ಇವಳಿಗೆ ಸ್ನಾನ ಎಲ್ಲ ಮಾಡಿಸಿ ರೆಡಿ ಆಗಿದ್ದಾಳೆ. ಊಟ ಆಯಿತಾ? ಏನು ತಿಂದೆ? ಓಕೆ, ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ನೋಡಿ. ವಿಡಿಯೋ ಯಾರು ಸ್ಕಿಪ್ ಮಾಡ್ತೀರಾ ಎಂಡ್ವರೆಗೂ ನೋಡಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಸ್ನಾನ ಎಲ್ಲ ಆಗಿ ರೆಡಿ ಆಯಿತು. ಇನ್ನು ಮಟನ್ ಚಿಕನ್ ಎಲ್ಲ ತಂದಿದ್ರು, ಅದನ್ನೆಲ್ಲ ತೊಳೆದು ಆಯಿತು. ಮಟನ್ ಇದು ಗೊಜ್ಜು ಮಾಡೋಕ್ಕೆ, ಬೋಟಿ ಗೊಜ್ಜು ಮಾಡೋಕ್ಕೆ. ಮತ್ತು ಇದು ಚಿಕನ್. ಈ ಕಡೆ ಎಲ್ಲ ಮಸಾಲೆಗೆಲ್ಲ ರುಬ್ಕೊಳ್ಳೋಕ್ಕೆ ಎಲ್ಲ ಬಿಡಿಸ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀವಿ. ನನ್ನ ಮಗಳು ಹೆಲ್ಪ್ ಮಾಡ್ಕೊಳ್ತಾವಳು ನನಗೆ. ಏನು ಮಾಡ್ತಾಯಿದ್ಯಪ್ಪ ಬೇಬಿ? ಬಿಡಿಸ್ತಾ ಇದೆಯಾ? ಅಮ್ಮಂಗೆ ಹೆಲ್ಪ್ ಮಾಡ್ಕೊಡ್ತೀಯಾ? ಥ್ಯಾಂಕ್ ಯು. ಇನ್ನೂ ನಮ್ಮ ಅತ್ತೆದೀರು ಯಾರೂ ಬರಲಿಲ್ಲ. ಅಂದರೆ ನಮ್ಮ ಅಪ್ಪನ ಅಕ್ಕ ಮತ್ತು ತಂಗಿದೀರು ಬರ್ತಾರೆ. ಅವ್ರು ಇನ್ನೂ ಯಾರೂ ಬರಲಿಲ್ಲ. ಎಲ್ಲ ಬಂದಮೇಲೆ ಸೇರ್ಕೊಂಡು ಒಟ್ಟಿಗೆ ತೋರಿಸ್ತೀನಿ ಯಾರ್ಯಾರು ಅಂತ. ನಮ್ಮವ್ವ ಮಸಾಲ ರುಬ್ತೀನಿ ಅಂತ ಹೋಯ್ತು, ಆದರೆ ಕರೆಕ್ಟೇ ಹೊರಟೋಯ್ತು ನಮ್ಮವ್ವ ಹೋಗಿದ್ರೆ ಹೆಂಚಿಗೆ. ಕರೆಂಟೆಲ್ಲ ಬಂತು, ನಮ್ಮವ್ವ ಎಲ್ಲ ರುಬ್ಕೊಡ್ತು. ಇವಾಗ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ನಮ್ಮ ಮನೇಲಿ ಭಟ್ರು ಇವರೇನೆ ಇವತ್ತು. ನಾನು ಹೇಳ್ಬೇಕಂತೆ, ಅವ್ನು ಮಾಡ್ತಾ ಹೋಗ್ತಾನಂತೆ. ಭಟ್ರು ಇವಾಗ ಮಟನ್ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ತಾವ್ರೆ. ಹಾಕಿರಳಿ ಹಾಕೇನು ಸ್ವಲ್ಪ ಅದು ದಪ್ಪದು ಬಿದೋಗುತ್ತೆ. ಸಾಕು 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 ಸಾಕು. ಆಮೇಲೆ ನೀಟಾಗಿ ಫ್ರೈ ಮಾಡ್ಕೋಬೇಕು. ಏನು ಮಾಡಬೇಕು? ಹಾಕು. ಇವಾಗ ನೀನು ಕರೆಕ್ಟಾಗಿ ಒಂದು ಪೀಸು ಕೆಳಗಡೆಗೆ ಬೀಳಿಸ್ದಿರ ನೀಟಾಗಿ ತಿರುಗಿಸಿದ್ರೆ ನೀನು ಒಳ್ಳೆ ಕುಕ್ ಅಂತ. ಬಟ್ಟೆ ತಗೋ, ಕೈಗೆ ಬಿಸಿ ಐತೆ. ನೀಟಾಗಿ ಮಿಕ್ಸ್ ಆಗಬೇಕೆಲ್ಲ. ಪರವಾಗಿಲ್ಲ, ಕೊಡಿಸ್ಬೋದು. ಹೇಳ್ಬಿಟ್ಟು ಕೊಡಿಸ್ತೀನಿ ಮ್ಯಾಮ್ಗೆ. ನಾನು ಹೇಳಿದ್ದು ನಿಮ್ಮ ನಿಮ್ಮ ಮ್ಯಾಮ್ಗೆ ಹೇಳ್ಬಿಟ್ಟು ಸರಿಯಾಗಿ ಒದೆ ಕೊಡಿಸ್ತೀನಿ ಅಂತ. ತೋರಿಸ್ತೀನಿ, ನನಗೆ ಗೊತ್ತು. ಚಿಕನ್ ಮಾಡೋಕ್ಕೆ ರೆಡಿ ಮಾಡ್ತಾವ್ರು ಸಾಹೇಬ್ರು. ತೆಗೆದು ಪಾತ್ರೆ ಇಡೋ ಸ್ಟವ್ ಮೇಲೆ. ಎಣ್ಣೆ ಹುಡುಕ್ತಾವನೆ. ಇರುವ ನಿಮಿಷ, ಪಾತ್ರೆ ಕಾಯಿಲೆ. ಇದು ನೀರೆಲ್ಲ ಐತೆ, ಅದು ನೀರೈತಿರೋದು ಪಾತ್ರೆ ಇದಾಗಲಿ. ಅದು ಇಟ್ಕೋ, ಪಾಕೆಟ್ ಬಿದ್ದೋಗುತ್ತೆ. ಹಾಂ, ಸಾಕು ಬಿಡು, ಪರವಾಗಿಲ್ಲ. ಹುಡುಗ ಅವನಿಗೆ ಏನೇನೋ ಹೆಲ್ಪ್ ಮಾಡಿಕೊಡ್ತಾವನೆ. ಸಾಕು. ಈರುಳ್ಳಿ ಎತ್ಕೊ. ಕ್ಯಾಪ್ಸಿಕಮ್ ಮತ್ತು ಕರಿಬೇವು ದೊಡ್ಡ ಸೈಡ್ಗೆ ಇಡೋ. ಈರುಳ್ಳಿ ಹಾಕು. ಈರುಳ್ಳಿ ಹಾಂ, ಸಾಕು ಬಿಡು. ಅವ ಅದು ತಿರುಗ್ಸೋಕ್ಕೆ ಬೇರೆದೊಂದು ಮಟನ್ಗೆ ನೋಡಿ ಫ್ರೆಂಡ್ಸ್, ಕರಿಬೇವೆಲೆ ಹೆಂಗಾಗ್ತೈತೆ. ನಮ್ಮ ಅಮ್ಮನ ಕೇಳ್ಕೊಂಡು ಹಾಕಿದ್ರೆ ಬಟ್ಟ ಸರಿ ಇಲ್ಲ ಅಂತ ಅರ್ಥ ಕಣೋ. ನಾನು ಸರಿ ಇಲ್ಲ ಹೇಳ್ತೀನಿ ಫ್ರೆಂಡ್ಸ್, ಹಾಕ್ತೀನಿ ಅಮ್ಮ ಅಂತ. ಆದರೂ ನಮ್ಮಮ್ಮ ಇದು ಕಾಯಿಲೆ ಅಂತವ್ರೆ. ಅದಕ್ಕೆ ನಾವು ಎಚ್ಚರ ಪರಿಸ್ಥಿತಿ ನೋಡಿ. ನಮ್ಮಮ್ಮ ನಂಗೆ ಚಿಕನ್ ಹಾಕಕ್ಕೆ ಬಿಡ್ತಿಲ್ಲ, ನಮ್ಮಮ್ಮ ಆಗ್ತೈತೆ.
ಅವನಿಗಾಗಲೇ ತಿನ್ನೋ ಕ್ರೇವಿಂಗ್ಸ್ ಆಗ್ತಾ ಇದೆಯಂತೆ. ತಿನ್ನಬಾರ್ದು ಅಂದರೆ ಇದು ಕಾಲು ಸೂಪ್ ಅಂತೆ, ಅದು ಎತ್ಕೊಂಡು ಕುಡಿಬೇಕಂತೆ. ಈ ಕಡೆ ಚಿಕನ್, ಈ ಕಡೆ ಮಟನ್ ರೆಡಿ ಮಾಡ್ತಾ ಇದ್ದಾರೆ ಭಟ್ರು. ಭಟ್ರು ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ಒಂದೆರಡು ಸಲ ಹಿಂಗಂದ ಅಷ್ಟೇ, ಮತ್ತೆ ತಿನ್ನಕ್ಕೆ ಕೂತವನಾಗಲೇ. ಈಗ ತಿಂದಾಯ್ತಲ್ಲ, ತಿಂದಿರೋದನ್ನ ಕರಗ್ಸಕ್ಕೆ ಬಂದವ್ ನೋಡಿ ಈಗ ಇಲ್ಲಿ. ಯಾಕೆ ಹೊಡೆದೆ? ಇವಾಗ ಇದು ಮಟನ್ ಸಾರು ರೆಡಿ ಆಯಿತು. ಮತ್ತು ಈ ಕಡೆ ಚಿಕನ್ ರೆಡಿ ಆಗಿದೆ. ಈ ಕಡೆ ಗೊಜ್ಜು ರೆಡಿ ಮಾಡ್ತಾ ಇದ್ದೀನಿ. ಅಂದರೆ ಸಿಂಪಲ್ಲಾಗಿ ಹಬ್ಬ ಮಾಡ್ತಾ ಇರೋದು. 5 kg ಚಿಕನ್, 5 kg ಮಟನ್ ಅಷ್ಟೇ ತೊಗೊಂಡಿರೋದು. ಈ ಕಡೆ ನನ್ನ ಮಗ ಟಿ ವಿ ನೋಡ್ಕೊಂಡು ಮೊಟ್ಟೆ ಬಿಡಿಸ್ತಾ ಇದ್ದಾನೆ. ಈ ಕಡೆ ಅವ್ವ ಎಲ್ಲ ಎಡೆಗಿಡೋದಕ್ಕೆ ದೇವ್ರ ಫೋಟೋದ ಹತ್ರ ಎಲ್ಲ ರೆಡಿ ಮಾಡೈತೆ. ನೆಕ್ಸ್ಟ್ ಇನ್ನು ಅನ್ನ ಮತ್ತು ಮುದ್ದೆ 2 ಮಾಡಿದ್ರೆ ಕೆಲಸ ಮುಗೀತು. ಮತ್ತೆ ನೀರೆಲ್ಲ ಬಂದಿದ್ದಾರೆ, ಅಂದರೆ ಎಡೆಗೆಲ್ಲ ಇಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಅವ್ರನ್ನ ಮೊದಲನೇ ಅತ್ತೆ, ಇವರು 2ನೇ ಅತ್ತೆ, ಇವ್ರು ನಮ್ಮ 3ನೇ ಅತ್ತೆ, ಇವ್ರು 4ನೇ ಅತ್ತೆ. 4 ಜನ ಅತ್ತೆದೀರು. ಇವರು 2ನೇ ಅತ್ತೆ ಮಗ, 2ನೇ ಅತ್ತೆ ಮೊಮ್ಮಗಳು. ನಾವೀಗೆಲ್ಲ ರೆಡಿ ಆಯಿತು. ಅಂದರೆ ಎಡೆಗೆ ಇಡಕ್ಕೆ ರೆಡಿ ಮಾಡ್ತಾ ಇದ್ದಾರೆ, ಎಲ್ಲ ಇಡ್ತಾ ಇದ್ದಾರೆ, ತೋರಿಸ್ತೀನಿ. ಇದಿಕ್ಕಿರೋದು ನಮ್ಮ ಅಜ್ಜಿ ತಾತನಿಗೆ, ಇದು ದೇವ್ರಿಗೆ ಇಡ್ತಾ ಇರೋದು. ನಮ್ಮ ಮನೇಲಿ ಈ ಥರ ರೆಡಿ ಮಾಡ್ತಾರೆ. ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಕಮೆಂಟ್ಸ್ ಮಾಡಿ. ಇವಾಗ ದಾಸಪ್ಪ ಬಂದು ದಾಸಪ್ಪ ಅವ್ರು ಪೂಜೆ ಮಾಡ್ತಾರೆ, ಆಮೇಲೆಲ್ಲ ಬಾಗಿಲಾಕ್ತಾರೆ. ಎಲ್ಲಿಗೆ ನಿಮ್ಗೆ ಹಾಕಿದ್ದೀನಿ. ಹೋಗ್ಲಾ ಸತೀಶ? ನಮ್ಮ ಅವ್ವ ಕಡೆ ಏನು ಮಾಡ್ತಾರೆ ಅಂದರೆ, ಪೂಜೆ ಎಲ್ಲ ಆದಮೇಲೆ ಬಾಗಿಲು ಹಾಕಿದ್ಮೇಲೆ ಮನೇಲಿ ಮಾಡಿರುವಂಥದ್ದನ್ನೆಲ್ಲ ತೊಗೊಂಡೋಗಿ ಸಮಾಧಿ ಹತ್ರ ಹೋಗಿ ಅಲ್ಲಿ ಪೂಜೆ ಮಾಡಿಕೊಂಡು ಅಲ್ಲೆಲ್ಲ ತೊಗೊಂಡೋಗಿರೋದನ್ನೆಲ್ಲ ಅಲ್ಲಿ ತಿಂದು ಎಡೆಗಿಟ್ಟು ತಿಂದು ಆಮೇಲೆ ಬಂದು ಮತ್ತೆ ಬಾಗಿಲು ತೆಗೆಯೋದು. ಆ ಥರ ಮಾಡ್ತಾರೆ ನಮ್ಮ ಊರಲ್ಲಿ. ಅಂದರೆ ಯುಗಾದಿ ಹಬ್ಬದ ಟೈಮಲ್ಲಿ ಹೋಗ್ತಾರೆ ಕೆಲವೊಂದು ಸೈಡು, ನಮ್ಮ ಕಡೆ ಇವಾಗ ಹೋಗೋದು. ಎಲ್ಲ ಡಿಸ್ಕಷನ್ ಮಾಡ್ತಾವ್ರು ನೋಡಿ ಮಕ್ಳುಗಳ ಜೊತೆ ಎಲ್ಲ. ಅಲ್ಲಿ ಸಮಾಧಿ ಹತ್ರ ಹೋಗಿ ಬಂದಮೇಲೆ ದಾಸಪ್ಪನೇ ಬಂದು ಬಾಗಿಲು ತಟ್ಟಿ ಮತ್ತೆ ಪೂಜೆ ಎಲ್ಲ ಮಾಡಿ ಆದಮೇಲೆ ನಾವು ಕಂಟಿನ್ಯೂ ಮಾಡೋದು.
ಪೂಜೆ ಎಲ್ಲ ಆಯ್ತಲ್ಲ, ಇವಾಗೆಲ್ಲ ಎಡೆ ತಗೊಂಡು ಒಂದು ರೌಂಡ್ ತಿಂತಾ ಇದ್ದವರೆಲ್ಲ. ಎತ್ತೆ ಗುಂಟ್ಬುಳಿ ಎತ್ಕೊಂಡು ತಿಂತೈತೆ ಆಗ್ಲೇ. ಅದ ಹೆಂಗಿರತ್ತು ಹೆಂಗಿರತ್ತೆ ಹೇಳತ್ತೆ ಹೇಳತ್ತೆ ಹೆಂಗಿರತ್ತು ಯಾವ್ದು ಚೆನ್ನಾಗಿರತ್ತು? ಮುದ್ದೆ ನಾನು ಮಾಡಲಿಲ್ಲ. ಅದು ನಿನಗೇನು ಇಷ್ಟ ಆಯಿತು? ಓಕೆ, ಥ್ಯಾಂಕ್ ಯು. ಅದು ನಿನಗೆ? ನೀನು ಚಿಕನ್ನೇ ತಿನ್ನಲ್ಲ. ಏನು ಇಷ್ಟ ಆಯಿತು? ಅದು ನಿನಗೇನು ಇಷ್ಟ ಆಯಿತು? ಮಟನ್ ಸಾರು? ಓಕೆ ಓಕೆ. ಇವಾಗ ನಮ್ಮ ಮನೇಲೆಲ್ಲ ಊಟ ಆಯಿತು. ನಮ್ಮ ದೊಡ್ಡತ್ತೆ ಮತ್ತು ನಮ್ಮ ಚಿಕ್ಕತ್ತೆ ಇಬ್ಬರು ನಮ್ಮ ದೊಡ್ಡಪ್ಪ ಅವ್ರ ಮನೆಗೆ ಹೋಗ್ತಾರೆ. ಇವರಿಬ್ಬರು ನಮ್ಮ ಚಿಕ್ಕಪ್ಪ ಅವ್ರ ಮನೆಗೆ ಊಟಕ್ಕೆ ಹೋಗ್ತಾವ್ರೆ. ಫೋನ್ ಮಾಡು, ಮರಿಬೇಡ. ಹಾಂ, ಇವಾಗ ನಮ್ಮ ಅತ್ತೆ ಮಗಳು ಮನೆಗೆ ಬಂದಿದ್ದೀವಿ. ಅವ್ರ ಮನೇಲೂ ಮಾಡ್ತಾರೆ ನೋಡಿ. ಅವಳು ಚಿಕ್ಕತ್ತೆ ಮಗಳು ಸ್ವೀಟ್ ತಿಂತಾವಳೆ. ಊಟ ಎಲ್ಲ ಆಯ್ತು, ಮಲ್ಕೊಳ್ಳೋ ಟೈಮಿಗೆ ಸ್ವೀಟ್ ತಿಂತಾವಳೆ. ಓಕೆ ಆಯ್ತು, ಏನೋ ಗೊತ್ತಾಗ್ಲಿಲ್ಲ ಅಕ್ಕ. ಇವಳಿಗೆ ಇವಾಗ ನೈಟಿ ಹಾಕೋಬೇಕಂತೆ. ಇವಳಿಗೆ ಆಗಲ್ಲ, ಇವಳು ಸ್ಟಿಚ್ ತುಂಬಾ ಸ್ಲಿಮ್ ಆಗಿದ್ದಾಳೆ ನನ್ನಂಗೆ. ಅದಕ್ಕೆ ಅವಳು ಸ್ಟಿಚ್ ಪಿಚ್ ಕೊಡ್ತಾ ಇದ್ದಾಳೆ. ನಮ್ಮ ಅತ್ತೆ ಮಗಳು, ಮೂರನೇ ಅತ್ತೆ ಮಗಳು. ಎರಡನೇ ಅತ್ತೆ, ಮೂರನೇ ಅತ್ತೆ ಕಣೆ. ಲಕ್ಷ್ಮತ್ತೆ ಮಗಳು, ಆಮೇಲೆ ನಮ್ಮ ಆಮೇಲೆ ಗೌರತ್ತೆ ಮೂರನೇವರು. ಎಲ್ಲರೂ ಹಂಗಾಗೋಯ್ತು. ಅವಳು ನಾಲ್ಕನೇ ಅತ್ತೆ ಮಗಳು. ಇವರು ಮೂರನೇ ಅತ್ತೆ ಸೊಸೆ. ತೋರಿಸ್ದೆ. ಎಲ್ಲ ಖಾಲಿ ಆಗ್ಬಿಟ್ಟಿದೆ ಫ್ರೆಂಡ್ಸ್. ಎಲ್ಲ ತಿಂದ್ಬಿಟ್ಟು ಖಾಲಿ ಆಗ್ಬಿಟ್ಟಿದೆ. ಫಸ್ಟೇ ತಕೋಬೇಕಿತ್ತು, ಅವರು ಲೇಟ್ ಆಗಿ ಲೈಕ್ ಮಾಡಿ. ಈಗ ಆಯ್ತು, ಏನಾದ್ರು ಕಂಟೆಂಟ್ ಕೊಡಿ. ಅಲ್ಲಿ ಏನ್ ಕಂಟೆಂಟ್ ಕೊಡ್ಲಿ? ಈಗ ನಮ್ಮ ಮನೇಲಿ 2,000 ರೂಪಾಯಿ ಕೊಟ್ಟು ಒಂದು ಟೆಡಿ ಬೇರ್ ಗೊಂಬೆ ತಂದಿದ್ದೀನಿ ಅಂತ ಹೇಳು. ಆ ಗೊಂಬೆ ಯಾವ್ದು ಅಂತ ಕೇಳಿದ್ರೆ ನನ್ನೇ ತೋರಿಸು. ಗೊಂಬೆ ತರ ಅಂತ ನಾನು ಇರೋದು. ಇದ್ರಲ್ಲಿ ಯಾರಾದ್ರೂ ಹೇಳಿ. ಎಷ್ಟು ಮನೆ ಊಟ ಮಾಡಿದ್ರಿ? 3. ದೊಡ್ಡತ್ತೆ ಮಗಳು ನೆನ್ನೆ ಅವ್ರ ಮನೇಲಿ ಪಕ್ಷ ಮಾಡ್ಬಿಟ್ಟು ನಾನ್ ವೆಜ್ ಮಾಡಿದ್ರು ಅಂತ ನಾವು ಅತ್ತೆಗಾಗಲೇ ಹೊಟ್ಟೆ ನೋವು ಒಂದು ಮಲ್ಗವ್ರೆ. ಈಗ ಇಲ್ಲೆಲ್ಲ ಒಬ್ಬಟ್ಟು ಮಾಡ್ತಾವ್ರೆ. ಇವ್ರು 3 ಆಳು ಮಾಡ್ತಾ ಇರೋದಕ್ಕೆ ಅವ್ರು 3 ಆಳು ಬಕ ಪಕ್ಷಿಗಳ ಥರ ಕಾಯ್ಕೋ ಕೂತವ್ರೆ. ನಮ್ಮ ಅತ್ತೆಗೆ ನೆನೆ ಊಟ ತಿನ್ಬಿಟ್ಟು ಹೊಟ್ಟೆ ನೋವು ಅಂದ್ಬಿಟ್ಟು ಇನ್ನೊಂದು ಅತ್ತೆ ದೃಷ್ಟಿ ತೆಗೆದು ಹಾಕ್ತಾ ಐತೆ ನೋಡಿ. ಮುಖನೂ ತೋರಿಸ್ತಾ ಇಲ್ಲ ಅವ್ಳು ಹಾಗೆ ದೃಷ್ಟಿ ಆಗುತ್ತೆ ಅಂತ. ಅವಳೇ ಮಾಡ್ಬಿಡ್ತೀನಿ ಕಡೆ. ಸಂಜೆ ಹತ್ರ ಕಲ್ತ್ಬಿಟ್ಟು ಅವಳೆ ಓಡೋ ಮದುವೆ ಬರ್ದವ್ರೆ. ಹಂಗ ಶ್ರುತಿ ಗುರುಪ್ರವೇಶ ಮಾಡ್ತಾವಳೆ ಅಂತ ಸಹ ನಾನು ಐಶು ಮದ್ವೆ ಆಯ್ತಾರೆ ಒಂದ್ ಸೀರೆಗೋಸ್ಕರ.
ಹಾಂ ನಾನು 5 ವರ್ಷ ಮದುವೆ ಆಗಿದ್ದೀವಿ. ಒಂದು ಸೀರೆಗೋಸ್ಕರ ನೋಡಿ, ಸ್ಕೂಲ್ಗೆ ರಜಾ ಸಿಗ್ತದೆ ಅಂತ ಮದುವೆ ಆಗೋನ್ನ ನೋಡಿದ್ದೀನಿ, ಸೀರೆಗೋಸ್ಕರ ಮದುವೆ ಆಯ್ತವ್ರು ಇವರಿಬ್ರು. ಬಾಯ್. ಇವಾಗ ನಮ್ಮ ಮನೇಲೆಲ್ಲ ಮುಗೀತು, ಇನ್ನೆಲ್ಲರೂ ಅವ್ರವ್ರ ಮನೆಗೆ ಓಡ್ತಾ ಇದ್ದಾರೆ. ನಾವು ಇನ್ನು ಬೆಂಗಳೂರಿಗೆ ಓಡ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗುವ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ.